ಸೊ ವೆಲ್ಕಮ್ ಆಲ್, ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಹೊಸ ಸಬ್ಜೆಕ್ಟು, ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಕ್ವಾಂಟಮ್ ಫ್ರೀಕ್ವೆನ್ಸಿ ಹೀಲಿಂಗ್, ಈ ಒಂದು ಸಬ್ಜೆಕ್ಟ್ ಮೇಲೆ ಇವತ್ತು ನೆಕ್ಸ್ಟ್ ಒಂದು ಅರ್ಧ ಗಂಟೆ ಡಿಸ್ಕಸ್ ಮಾಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಹೆಸರು ಗುರುದತ್ ಮರಾಠೆ. ನಾನು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರು. ನನ್ನ ಹವ್ಯಾಸ ರೇಖಿಯನ್ನು ಪ್ರಾಕ್ಟೀಸ್ ಮಾಡ್ತೇನೆ, ಬೇರೆಯವ್ರಿಗೂ ಕಲಿಸ್ಕೊಡ್ತೇನೆ. ನಮ್ಮದೇ ಆದಂಥ ಒಂದು ಸಣ್ಣ ಗ್ರೂಪ್ ಇದೆ. ಸೊ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಸೊ ದಟ್ ಈಸ್ ಮೈ ಹೀಲಿಂಗ್ ಬ್ಯಾಕ್ಗ್ರೌಂಡ್. ಸೊ ಇವತ್ತಿನ ಸೆಷನ್ಗೆ ಬಂದಂತಹ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೆ ಮತ್ತೆ ಸ್ವಾಗತವನ್ನು ಕೋರ್ತೇನೆ. ಎಲ್ಲ ಸ್ಲೈಡ್ಗಳು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ದಿದೆ, ಸಾಧ್ಯ ಆದಷ್ಟು ಕನ್ನಡದಲ್ಲಿ ಅದನ್ನು ತರ್ಜುಮೆ ಮಾಡಿ ಹೇಳ್ತೇನೆ. ಸೊ ಮಾತಾಡುವಾಗಲೂ ಸ್ವಲ್ಪ ಇಂಗ್ಲೀಷ್ ಪದಗಳು ಬಂದರೆ ಕ್ಷಮೆ ಇರಲಿ. ಏನಾದರೂ ಅರ್ಥ ಆಗದಿದ್ರೆ, ಆಡಿಯೋ ಬರ್ತಾ ಇದೆಯಲ್ಲ, ಅರ್ಥ ಆಗದಿದ್ರೆ ಕೇಳಿ, ಐ ವಿಲ್ ಟ್ರೈ ಟು ಟ್ರಾನ್ಸ್ಲೇಟ್. ಸೊ ಇವತ್ತಿನ ಸೆಷನ್ಗೆ ನಾನು ಈ ಥರ ಅಡ್ವರ್ಟೈಸಿಂಗ್ ಥರ ಕೊಟ್ಟಿದ್ದೆ. ಹೀಲಿಂಗ್ನಲ್ಲಿ ನಿಮ್ಮ ಕರಿಯರ್ ಮಾಡಬೇಕು ಅಂತ ಇದೆಯಾ, ನಿಮಗೆ ಟೆಕ್ನಾಲಜಿ ಬೇಸ್ಡ್ ಹೀಲಿಂಗ್ ಬಗ್ಗೆ ನಿಮಗೆ ತಿಳ್ಕೊಳ್ಳೋ ಆಸಕ್ತಿ ಇದೆಯಾ, ಹಾಗೇ ನೀವು ಬೇರೆ ಕೆಲಸ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಇನ್ಕಮ್ ಮಾಡಲಿಕ್ಕೆ ನಿಮಗೆ ಇಷ್ಟ ಇದೆಯಾ, ಆರ್ ಯು ಲುಕಿಂಗ್ ಫಾರ್ ಸಮಥಿಂಗ್, ಆ್ಯಂಡ್ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ನಾವು ಹೇಗೆ ದುಡ್ಡು ಮಾಡ್ಬೋದು. ಸೊ ಇದಕ್ಕೊಂದು ಒಳ್ಳೆಯ ಅಪರ್ಚುನಿಟಿ ಸಿಕ್ಕಿದೆ. ಆ ಕಾರಣಕ್ಕೋಸ್ಕರ ನನಗೆ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ನಲ್ಲಿ ನನ್ನ ಎಕ್ಸ್ಪರ್ಟೀಸ್ ಇಲ್ಲ ಆದ್ರೂ ಕೂಡ ನನಗೆ ಸಿಕ್ಕಿದಂತಹ ಅನುಭವ ಲಾಸ್ಟ್ ಒಂದು ತಿಂಗಳಲ್ಲಿ ಅದನ್ನು ನಿಮ್ಮ ಜೊತೆ ಹಂಚಿಕೊಂಡು, ನಿಮಗೆ ಅದು ಇಷ್ಟ ಆಯಿತು ಅಂತಂದರೆ ನೀವು ಇದರಲ್ಲಿ ಮುಂದುವರಿಬಹುದು ಅನ್ನೋ ದೃಷ್ಟಿಯಿಂದ ಈ ಸೆಷನನ್ನು ಹಮ್ಮಿಕೊಂಡಿದ್ದೇನೆ. ನಿಮಗೆ ಇಷ್ಟ ಆಯಿತು ಅಂತಂದರೆ ಯು ಕ್ಯಾನ್ ಪ್ರೊಸೀಡ್ ವಿತ್ ದಿಸ್ ಅಪಾರ್ಚುನಿಟಿ. ಸೊ ದರ್ ಇಸ್ ನೋ ಅಬ್ಲಿಗೇಷನ್, ಯಾವುದೇ ರೀತಿಯ ಕಡ್ಡಾಯ ಇಲ್ಲ. ಮತ್ತೆ ಅದರ ಡೀಟೇಲ್ಸ್ ಅನ್ನು ನಾನು ಹೇಳ್ತಾ ಹೋಗ್ತೇನೆ. ಟು ಸ್ಟಾರ್ಟ್ ವಿತ್ ನಿಕೋಲಾ ಟೆಸ್ಲಾ, ಇವರ ಒಂದು ಕೋಟ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಇಫ್ ಯು ವಾಂಟ್ ಟು ನೋ, ಫೈಂಡ್ ದ ಸೀಕ್ರೆಟ್ಸ್ ಆಫ್ ದಿ ಯೂನಿವರ್ಸ್, ಥಿಂಕ್ ಇನ್ ಟರ್ಮ್ಸ್ ಆಫ್ ಎನರ್ಜಿ, ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್ ಅಂತ ಇವ್ರದ್ದೊಂದು ಕೋಟ್ ಇದೆ. ಸೊ ನಿಕೋಲಾ ಟೆಸ್ಲಾ ಅವರು ಫೇಮಸ್ ಆಗಿರುವಂಥದ್ದು ಅವರ ಆಲ್ಟರ್ನೇಟಿಂಗ್ ಕರೆಂಟ್ ಇನ್ವೆನ್ಷನ್ಗೋಸ್ಕರ. ಡೈರೆಕ್ಟ್ ಕರೆಂಟ್, ಆಲ್ಟರ್ನೇಟಿಂಗ್ ಕರೆಂಟ್ ನಾವು ಕಲ್ತಾ ಇರ್ತೀವಿ ಸ್ಕೂಲ್ಗಳಲ್ಲಿ. ಇದು ಅಲ್ಲದೆ ಬೇರೆ ಸಾಕಷ್ಟು ಇನೋವೇಷನ್ಸ್ಗಳನ್ನು ಅವರು ಮಾಡಿದ್ದಾರೆ. ಇತ್ತೀಚಿನ ಟೆಕ್ನಾಲಜಿ ಬೇಸ್ಡ್ ಏನೇ ಇನೋವೇಷನ್ಸ್ ಇದ್ರೂ ಕೂಡ ಇವರನ್ನ ರೆಫರ್ ಮಾಡ್ತಾರೆ. ಸೊ ಈ ಒಂದು ಕೋಟು ಇವತ್ತಿನ ಸೆಷನ್ಗೆ ಆಪ್ಟ್ ಆದದ್ದು, ಅದಕ್ಕೋಸ್ಕರ ಇದನ್ನ ಹಾಕಿದೆ. ಸೊ 3 ವರ್ಡ್ಸ್ ಇತ್ತು ವರ್ಕ್ಶಾಪ್ನ ಹೆಡ್ಲೈನಲ್ಲಿ, ಕ್ವಾಂಟಮ್ ಫ್ರೀಕ್ವೆನ್ಸಿ ಹೀಲಿಂಗ್. ಸೊ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದರೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಈಗ 2 ಬೇರೆ ಬೇರೆ ಆಬ್ಜೆಕ್ಟ್ಗಳು ದೂರ ದೂರ ಇದ್ದಾಗಲೂ ಕೂಡ ಒಂದು ಆಬ್ಜೆಕ್ಟ್ ಯಾವುದೇ ಒಂದು ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆದಾಗ ಅದಕ್ಕೆ ಹೊಂದಿಕೊಂಡಂತಹ ಇನ್ನೊಂದು ಆಬ್ಜೆಕ್ಟ್ ಅದು ಕೂಡ ಅದೇ ತರಂಗಗಳಿಂದ ಕಂಪಿಸ್ತದೆ, ವೈಬ್ರೇಟ್ ಆಗ್ತದೆ ಅನ್ನುವಂಥದ್ದು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ನ ಥಿಯರಿ. ಸೊ ಡಿಸ್ಟೆನ್ಸ್ ಮ್ಯಾಟರ್ ಆಗಲ್ಲ ಅಂತ. ಸೊ ಒಂದು ವಸ್ತು ಈ ಜಾಗದಲ್ಲಿದ್ದು ಇನ್ನೊಂದು ವಸ್ತು ಇನ್ನೊಂದು ದೇಶದಲ್ಲಿ ಇದ್ರೂ ಕೂಡ ದ ಸೇಮ್ ಫ್ರೀಕ್ವೆನ್ಸಿನಲ್ಲಿ ಎರಡು ಕೂಡ ವೈಬ್ರೇಟ್ ಆಗುತ್ತೆ ಅಂತ. ಸೊ ಫ್ರೀಕ್ವೆನ್ಸಿ, ಎರಡನೇ ವರ್ಡು. ಫ್ರೀಕ್ವೆನ್ಸಿ ಅಂತಂದ್ರೆ ಒಂದು ಸೆಕೆಂಡಿಗೆ ಎಷ್ಟು ಸೈಕಲ್ಗಳು ನಡೀತವೆ ಅಂತ, ಅದನ್ನು ಒಂದು ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಸೊ ಈಗ 1 ಸೆಕೆಂಡ್ ಇಲ್ಲಿ ತೋರಿಸಿದೆ, ಅದರಲ್ಲಿ 2 ಸೈಕಲ್ ವೇವ್ಸ್ ಬಂದಿದೆ. ಸೊ ಆ ಕಾರಣಕ್ಕೋಸ್ಕರ 1 ಸೆಕೆಂಡ್ನಲ್ಲಿ 2, ಸೊ 2 ಹರ್ಟ್ಸ್ ಅಂತ ಹೇಳ್ತೇವೆ. ಫ್ರೀಕ್ವೆನ್ಸಿಯನ್ನ ಆ ಥರ ನೋಡ್ಬೋದು. ಇನ್ನೊಂದು ಹೀಲಿಂಗ್ ವರ್ಡು. ಸೊ ಹೀಲಿಂಗ್ನ ಅರ್ಥ ನಾವು ಹೇಗೆ ತಿಳ್ಕೊಬಹುದು ಅಂತಂದ್ರೆ, ಪ್ರಾಸೆಸ್ ಆಫ್ ಮೇಕಿಂಗ್ ಆರ್ ಬಿಕಮಿಂಗ್ ಸೌಂಡ್ ಆರ್ ಹೆಲ್ತಿ ಒನ್ಸ್ ಅಗೇನ್ ಅಂತ. ಸೊ ಹೆಲ್ತಿ ಸ್ಟೇಟಲ್ಲಿ ಇದ್ದವರು ಅನ್ಹೆಲ್ತಿ ಆಗಿದ್ದಿದ್ರೆ ಮತ್ತೆ ಕಮಿಂಗ್ ಬ್ಯಾಕ್ ಟು ಹೆಲ್ತ್,
ಇದನ್ನ ಹೀಲಿಂಗ್ ಅಂತ ನಾವು ತಿಳ್ಕೊಬಹುದು, ಅರ್ಥ ಮಾಡ್ಕೋಬಹುದು. ಇನ್ನ ಈ ಹೀಲಿಂಗ್ ನಾವು ರೇಖಿ, ಪ್ರಾಣಿಕ್ ಹೀಲಿಂಗು ಮತ್ತೆ ಇತ್ಯಾದಿ ಎನರ್ಜಿ ಬೇಸ್ಡ್ ಹೀಲಿಂಗ್ ನಾವೇನು ಮ್ಯಾನ್ಯಲ್ ಆಗಿ ಮಾಡ್ತೇವೆ, ಅದು ನಿಮ್ಗೆ ಗೊತ್ತೇ ಇದೆ, ಸಾಕಷ್ಟು ಜನ ನೀವು ಅದನ್ನ ಕಲ್ತಿರ್ತೀರಿ. ನಾವು ಎನರ್ಜಿಯನ್ನ ಇನ್ವೋಕ್ ಮಾಡಿಕೊಂಡು ಹೊರಗಡೆಯಿಂದ ಎನರ್ಜಿ ನಮ್ಮ ದೇಹದಲ್ಲಿ ಬರಲಿ ಅಂತ ಅನ್ಕೊಂಡು ಆ ಎನರ್ಜಿಯನ್ನು ಯೂಸ್ ಮಾಡ್ಕೊಂಡು ಮಾಡುವಂಥ ಹೀಲಿಂಗ್ಗಳಿರ್ಬೋದು, ಅಥವಾ ಕ್ರಿಸ್ಟಲ್ ಉಪಯೋಗಿಸಿಕೊಂಡು ಮಾಡುವಂಥ ಎನರ್ಜಿ ಹೀಲಿಂಗ್ಗಳು, ಈ ಥರ ಬೇರೆ ಬೇರೆ ಹೀಲಿಂಗ್ಗಳಿದೆ. ಎಲ್ಲವೂ ಕೂಡ ಮ್ಯಾನ್ಯುವಲ್ ಎಫರ್ಟ್ ಬೇಕಾಗ್ತದೆ. ಅಂದರೆ ಒಬ್ಬ ವ್ಯಕ್ತಿಯ ಫಿಸಿಕಲ್ ಆಗಿ ಅಲ್ಲಿ ವ್ಯಕ್ತಿಯ ಕೆಲಸ ಕ್ರಿಯೆ ಅಲ್ಲಿ ಇನ್ವಾಲ್ವ್ ಆಗ್ತದೆ. ಅಂಥದ್ದನ್ನು ನಾವು ಮ್ಯಾನ್ಯುವಲ್ ಹೀಲಿಂಗ್ ಅಂತ ಹೇಳ್ಬೋದು. ಸೊ ಇಲ್ಲಿ ತನಕ ನಾವೇನು ಹೀಲಿಂಗ್ ಮಾಡ್ತಾ ಇದ್ವೋ ಅದೆಲ್ಲ ಮ್ಯಾನ್ಯುವಲ್ ಹೀಲಿಂಗೇ. ಇತ್ತೀಚೆಗೆ ಈ ಟೆಕ್ನಾಲಜಿ ಬೇಸ್ಡ್ ಹೀಲಿಂಗ್ ಸ್ಟಾರ್ಟ್ ಆದ ನಂತರ ಅದನ್ನು ನಾವು ಆಟೋಮೆಟಿಕ್ ಹೀಲಿಂಗ್ ಅಂತ ಹೇಳ್ತೇವೆ. ಸೊ ಮ್ಯಾನ್ಯುವಲ್ ಆಟೋಮೇಷನ್ದು ಇತ್ತೀಚಿನ ದಿನಗಳಲ್ಲಿ ಹೀಲಿಂಗ್ ಮಾತ್ರ ಅಲ್ಲ, ನೀವು ಬೇರೆಲ್ಲ ಕಡೆ ಕೂಡ ನೋಡಿರ್ತೀರಿ. ರೋಬೋಟ್ನ ವಿಚಾರಗಳಿರ್ಬೋದು, ಹೋಟೆಲ್ನ ಸರ್ವರ್ನಿಂದ ಹಿಡಿದು ಒಳಗಡೆ ಕುಕ್ ಮಾಡುವಂಥ ಪ್ರೀ ಪ್ರೋಗ್ರಾಮ್ಡ್. ಸೊ ಪನ್ನೀರ್ ಬಟರ್ ಮಸಾಲ ಬೇಕು ಅಂತಂದ್ರೆ ಅದಕ್ಕೆ ಒಂದು ಪ್ರೋಗ್ರಾಮ್ ಇದೆ, ಅದನ್ನು ಬಟನ್ ಹಾಕಿದ್ರೆ ಅದಕ್ಕೆ ರಾ ಮೆಟೀರಿಯಲ್ಸ್ ಹಾಕಿದ್ರೆ ಪ್ರೊಸೀಜರ್ ಪ್ರಕಾರ ಎಷ್ಟು ನಿಮಿಷದ ನಂತರ ಯಾವ ಇಂಗ್ರೀಡಿಯೆಂಟ್ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಎಲ್ಲ ಪ್ರೋಗ್ರಾಮ್ ಆಗಿರ್ತದೆ. ನಮಗೆ ಪನ್ನೀರ್ ಮಟರ್ ಮಸಾಲ ರೆಡಿಯಾಗಿ ಬರ್ತದೆ. ಆ್ಯಂಡ್ ಈವನ್ ಇಟ್ ವಿಲ್ ಗೋ ಆ್ಯಂಡ್ ಸರ್ವ್. ಅದನ್ನು ರೋಬೋಟ್ಗಳು ಕೂಡ ಹೋಟೆಲ್ಗೆ ಹೋಗಿ ಸರ್ವ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ನೋಡಿದ್ದೇವೆ. ಸೊ ಇದು ಹೋಟೆಲ್ ಎಕ್ಸಾಂಪಲ್ ಹೇಳಿದೆ. ಇದೇ ತರ ಎಲ್ಲ ರೀತಿಯಲ್ಲೂ ಕೂಡ ಆಟೋಮೇಷನ್ಗಳು ನಡೀತಾ ಇದೆ. ಸೊ ವಿಶೇಷ ಮತ್ತೆ ಸಂತೋಷದ ವಿಚಾರ ಅಂತಂದ್ರೆ ಈ ಹೀಲಿಂಗ್ ನ ಸ್ಪೇಸ್ ನಲ್ಲಿ ಕೂಡ ಆಟೋಮೇಷನ್ ಇತ್ತೀಚೆಗೆ ಪ್ರಾರಂಭ ಆಗಿದೆ. ಅದರ ಒಂದು ತುಣುಕು ನಾವು ಇಲ್ಲಿ ಇವತ್ತು ನೋಡ್ಬೋದು. ಸೊ ಮ್ಯಾನ್ಯುವಲ್ ಮತ್ತೆ ಆಟೋಮೇಷನ್ಗೆ ಡಿಫರೆನ್ಸ್ ನೋಡೋದಾದ್ರೆ ನಿಮ್ಮಿಂದ ಒಂದೆರಡು ಆನ್ಸರ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಯಾವುದ್ರಲ್ಲಿ ಏನು ಅಡ್ವಾಂಟೇಜಸ್ ಇದೆ, ಏನು ಡಿಸ್ಅಡ್ವಾಂಟೇಜಸ್ ಇದೆ ಅಂತ. ಯಾವುದೇ ಒಂದು ವಿಚಾರ ಮ್ಯಾನ್ಯುವಲ್ ಅಥವಾ ಆಟೋಮೇಷನ್ ನಲ್ಲಿ ಮಾಡೋದಾದ್ರೆ ಯಾವ ತರ ಅಡ್ವಾಂಟೇಜಸ್ ಇದೆ, ಯಾವ ತರ ಡಿಸ್ಅಡ್ವಾಂಟೇಜಸ್ ಇದೆ. ಆಮೇಲೆ ನನಗೆ ತಿಳಿದ ಒಂದೆರಡು ವಿಚಾರ ಹೇಳ್ತೇನೆ. ಮ್ಯಾನ್ಯುವಲ್ ಅಂತಂದ್ರೆ ನಾವು ಫಿಸಿಕಲ್ ಆಗಿ ಇದ್ದು ನಾವೇ ಮನುಷ್ಯರೇ ಮಾಡುವಂಥದ್ದು. ಆಟೋಮೆಟಿಕ್ ಅಂತಂದ್ರೆ ಪ್ರೀ ಪ್ರೋಗ್ರಾಮ್ಡ್. ಎನಿಬಡಿ? ಮ್ಯಾನ್ಯುವಲ್ ಕ್ಯಾನ್ ಬಿ ಕಸ್ಟಮೈಸ್ಡ್ ಅಂತ ಹೇಳ್ತಾರೆ. ಯಾ, ಕರೆಕ್ಟ್. ಥ್ಯಾಂಕ್ ಯು ವಾಸು ಅವರೇ. ಆಟೋಮೆಟಿಕ್ ಆದ್ರೆ ಕಸ್ಟಮೈಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಓಕೆ. ಎಫರ್ಟ್ ವೈಸ್ ನೋಡೋದಾದ್ರೆ automated will be faster, correct. ಎಫರ್ಟ್ ವೈಸ್ ನೋಡೋದಾದ್ರೆ ಮ್ಯಾನ್ಯುವಲ್ ಅಲ್ಲಿ ನಮ್ಮ ಫಿಸಿಕಲ್ ಎಫರ್ಟ್ ಬೇಕಾಗ್ತದೆ ಅಲ್ವಾ, ನಮ್ಮ ಫಿಸಿಕಲ್ ಪ್ರೆಸೆನ್ಸ್ ಕೂಡ ಬೇಕಾಗ್ತದೆ. ಮತ್ತೆ ನಮಗೆ ಆದಂತಹ ಮೋರ್ ಎರರ್ಸ್ ಇನ್ ಮ್ಯಾನ್ಯುವಲ್ ವರ್ಸಸ್ ಆಟೋಮೇಟೆಡ್. ಅದು ಒಂದು ಒಳ್ಳೆ ಪಾಯಿಂಟ್. ಸೊ ಡಿಸ್ಅಡ್ವಾಂಟೇಜ್ ನೋಡೋದಾದ್ರೆ there is a possibility that ಮ್ಯಾನ್ಯುವಲ್ ಅಲ್ಲಿ ನಾವು ಮಾಡುವಾಗ ವಿ ಮೈಟ್ ಡೂ ಸಮ್ ಮಿಸ್ಟೇಕ್ ಅಂತ. ಯಾಕಂದ್ರೆ ಇದು ಹೀಲಿಂಗ್ ಎಲ್ಲ ಮಾಡುವಾಗ ನಮ್ಮ ಮೈಂಡ್ ಏಕಾಗ್ರತೆಯಿಂದ ಇದ್ದಷ್ಟು ಹೀಲಿಂಗ್ನ ಇಂಟೆನ್ಷನ್ ಚೆನ್ನಾಗಿದ್ದಷ್ಟು ಹೀಲಿಂಗಿನ ಪ್ರಭಾವ ಚೆನ್ನಾಗಿರ್ತದೆ ಅಂತ ನಾವು ತಿಳ್ಕೊಂಡಿರೋದು ಮತ್ತೆ ಅನುಭವಕ್ಕೆ ಬಂದಿರುವಂಥದ್ದು. ಸೊ ಆಟೋಮೇಟೆಡ್ ಮಾಡಿದಾಗ ಅದನ್ನೇ. ಸೊ ಈಗ ಕಾರ್ಗಳ ಡ್ರೈವಿಂಗ್ ಅನ್ನು ನೋಡಿದ್ರೆ ಕಾರ್ ಡ್ರೈವರ್ಸ್ ಕೂಡ ಈಗ ಆಟೋಮೇಷನ್ ಬಂದಿದೆ, ಆಟೋಮೆಟಿಕ್ ಡ್ರಿವನ್ ಕಾರ್ಸ್ ಬಂದಿದೆ. ಸೊ ಎವ್ರಿಥಿಂಗ್ ವಿಲ್ ಬಿ ಪ್ರೀ ಪ್ರೋಗ್ರಾಮ್ಡ್. ಸೊ ಯಾವ ತರ ಸಡನ್ ಆಗಿ ಆಬ್ಜೆಕ್ಟ್ಸ್ಗಳು ಎದುರಿಗೆ ಬಂದಾಗ್ಲೂ ಕೂಡ ಅದನ್ನ ಯಾವ ತರ ಅದನ್ನ ಮ್ಯಾನೇಜ್ ಮಾಡಬೇಕು ಅನ್ನೋ ಇಂಟೆಲಿಜೆನ್ಸ್ ಕೂಡ ಅದರಲ್ಲಿ ಎಂಬೆಡ್ ಮಾಡಲಾಗಿದೆ ಆಟೋಮೆಟಿಕ್ ಕಾರ್ಸ್ಗಳಲ್ಲಿ. ಸೊ ಈ ತರ ರಿಪ್ಲೇಸ್ಮೆಂಟ್ ಆಫ್ ಮ್ಯಾನ್ಯುವಲ್ ಆಟೋಮೆಟಿಕ್ ಸ್ಟೈಲ್ ಅಲ್ಲಿ ನಡೀತದೆ. ಬಟ್ ಒಂದು ಏನು ಅಂತಂದ್ರೆ ಇಟ್ ಈಸ್ ಆಲ್ವೇಸ್ ಗುಡ್ ಇಫ್ ಯು ಹ್ಯಾವ್ ಎ ಕಾಂಬಿನೇಷನ್ ಆಫ್ ಬೋತ್. ಮ್ಯಾನ್ಯುವಲ್ ಮತ್ತೆ ಆಟೋಮೇಷನ್ದು ಕಾಂಬಿನೇಷನ್ ಇಟ್ಕೊಂಡ್ರೆ ಒಳ್ಳೇದು. ಐ ಹ್ಯಾವ್ ಮೋರ್ ಆನ್ಸರ್ಸ್. ಆಟೋಮೇಷನ್ ಇಸ್ ಫಾಸ್ಟರ್. ಯಾ, ಥ್ಯಾಂಕ್ ಯು ಶಂಕರ್. ಆಟೋಮೇಷನ್ ರಿಕ್ವೈರ್ಸ್ ಲೆಸ್ ಲೇಬರ್. ಕರೆಕ್ಟ್. ಸೊ ನಮ್ದು ಲೇಬರ್ ಏನ್ ಕೆಲಸ ಇದೆ ಅದು ಕಡಿಮೆ ಸಾಕಾಗ್ತದೆ.
ಆಟೋಮೇಷನ್ ನಲ್ಲಿ. ಸೊ ಇಟ್ ಈಸ್ ಟ್ರೂ ಫಾರ್ ಎನಿ ಆಟೋಮೇಷನ್. ಸೊ ಡ್ರೈವರ್ ನಿಂದ ಹಿಡಿದು ಹೋಟೆಲ್ ಸರ್ವರ್ ಇಂದ ಹಿಡಿದು ಎಲ್ಲ ವಿಚಾರಗಳಲ್ಲಿ. ಸೊ ಹೀಲಿಂಗ್ ನಲ್ಲಿ ಕೂಡ ಅದೇ ತರ ನಾವು ತಿಳ್ಕೊಳ್ಬಹುದು. ನಮ್ಮ ಫಿಸಿಕಲ್ ಎಫರ್ಟ್ ಏನಿದೆ ಅದನ್ನ ಕಮ್ಮಿ ಮಾಡಬಹುದು. ಸೊ ನಾನು ಹೇಳ್ತಾ ಇದ್ದಂದ್ರೆ ಮ್ಯಾನ್ಯುವಲ್ ಮತ್ತೆ ಆಟೋಮೇಷನ್ದು ಒಂದು ಕಾಂಬಿನೇಷನ್ ಇದ್ರೆ ಹೀಲಿಂಗ್ ಇನ್ನ ಜಾಸ್ತಿ ಚೆನ್ನಾಗಿ ನಾವು ಅದನ್ನ ಎಫೆಕ್ಟಿವ್ಲಿ ಮಾಡಬಹುದು. ಸೊ ನೀವು ಆಲ್ರೆಡಿ ಎನರ್ಜಿ ಹೀಲಿಂಗ್ ನ ಯಾವ್ದಾದ್ರು ಒಂದು ಟೆಕ್ನಿಕ್ ನೀವು ಕಲ್ತಿದ್ದಿದ್ರೆ, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದ್ರೆ, ನೀವು ಇದರ ಜೊತೆಗೆ ಒಂದು ಆಟೋಮೇಷನ್ ನ ಡಿವೈಸ್ ಅನ್ನ ನಿಮ್ ಜೊತೆ ಸೇರಿಸ್ಕೊಂಡು ಮಾಡಿದ್ರೆ ಆ ಹೀಲಿಂಗಿನ ಎಫೆಕ್ಟಿವ್ನೆಸ್ ಇನ್ನ ಜಾಸ್ತಿ ಆಗ್ತದೆ, ನಿಮ್ಮ ಲೇಬರ್ ಕಡಿಮೆ ಆಗ್ತದೆ, ಅಂಡ್ ಯು ಕ್ಯಾನ್ ಸರ್ವ್ ಮೋರ್ ಕ್ಲೈಂಟ್ಸ್. ಹೆಚ್ಚು ಜನರಿಗೆ ನೀವು ರೀಚ್ ಆಗ್ಬೋದು, ಹೆಚ್ಚು ಜನರಿಗೆ ಸಹಾಯ ಮಾಡಬಹುದು. ಪದ್ಮನಾಭ ಸರ್ ಹೇಳ್ತಾ ಇದ್ದಾರೆ ಮ್ಯಾನ್ಯುವಲ್ ನಲ್ಲಿ ಪರ್ಸನಲ್ ಟಚ್ ಇರ್ತದೆ ಅಂತ. ಸೊ ಕರೆಕ್ಟ್. ಸೊ ವಿ ಕ್ಯಾನ್ ಕಂಬೈನ್ ದ ಅಡ್ವಾಂಟೇಜಸ್ ಆಫ್ ಬೋತ್. ಮ್ಯಾನ್ಯುವಲ್ ಇರುವಂತಹ ಅಡ್ವಾಂಟೇಜಸ್ ಮತ್ತೆ ಆಟೋಮೇಷನ್ ಅಲ್ಲಿ ಇರುವಂತಹ ಅಡ್ವಾಂಟೇಜಸ್ ಗಳೇನಿದೆ ಅದನ್ನ ಕಂಬೈನ್ ಮಾಡಿ ಹೀಲಿಂಗ್ ಮಾಡಿದ್ರೆ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್, ಎರಡನ್ನ ಸೇರಿಸಿ ಮಾಡಿದ್ರೆ, ಈಗ ನಾವು ಅಲೋಪತಿ, ಹೋಮಿಯೋಪತಿ ಅದರ ಜೊತೆಗೆ ನಾವು ರೇಖಿ ಹೀಲಿಂಗ್ ಅನ್ನ ಮಾಡಿದ್ರೆ ಹೇಗೆ ಚೆನ್ನಾಗಿ ರಿಸಲ್ಟ್ ಬರ್ತದೋ, ಅದೇ ತರಹ ಹೀಲಿಂಗ್ ನಲ್ಲೇನೆ ಆಟೋಮೇಟೆಡ್ ಹೀಲಿಂಗ್ ಜೊತೆಗೆ ಮ್ಯಾನ್ಯುವಲ್ ಹೀಲಿಂಗ್ ಮಾಡಿದ್ರೆ ತುಂಬಾ ಚೆನ್ನಾದಂತ ರಿಸಲ್ಟ್ಗಳು ಬರ್ತವೆ. ಮುಂದಕ್ಕೆ ನೋಡೋಣ. ಸೊ ಆಟೋಮೇಟೆಡ್ ಹೀಲಿಂಗ್ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇವತ್ತು ನಾವೇನು ಕಲಿತಾ ಇದ್ದೀವಿ, ಒಂದು ಹೊಸ ವಿಚಾರ ಕಲಿತಾ ಇದ್ದೀವಿ, ದಟ್ ಈಸ್ ರಿಲೇಟೆಡ್ ವಿತ್ ದ ಆಟೋಮೇಟೆಡ್ ಹೀಲಿಂಗ್. ಸೊ ಇದರಲ್ಲಿ ಯಾವುದೇ ರೀತಿಯ ದೀಕ್ಷೆಯನ್ನ ಪಡೆಯೋದಾಗ್ಲಿ, ಈ ತರ ಯಾವುದೇ ಇನ್ವಾಲ್ವ್ಮೆಂಟ್ ಆಫ್ ಎ ಗುರು ಶಿಷ್ಯ ಈ ತರ ಏನು ಇಲ್ಲ. ಇಟ್ ಈಸ್ ಪ್ಯೂರ್ಲಿ ಎ ಬಿಸ್ನೆಸ್ ಆಗೋ ತರ. ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನು ನಾವು ಖರೀದಿ ಮಾಡಿದ್ದು, ನಮ್ಗೆ ಸಕ್ಕರೆ ಬೇಕು ಅಂತಂದ್ರೆ ದುಡ್ಡು ಕೊಡ್ತೇವೆ, ಬೆಲ್ಲ ಬೇಕು ಅಂತಂದ್ರೆ ಹೋಗಿ ಅಂಗಡಿ ಹತ್ರ ದುಡ್ಡು ಕೊಡ್ತೇವೆ, ಅಂಡ್ ಅವರು ನಮ್ಗೆ ಪ್ರಾಡಕ್ಟ್ ಕೊಡ್ತಾರೆ, ನಾವು ಅದನ್ನು ಯೂಸ್ ಮಾಡ್ತೇವೆ. ಸೊ ಆ ತರಹದ ಟ್ರಾನ್ಸಾಕ್ಷನ್ ಬೇಸಿಸ್ ಅಲ್ಲಿ ಇದು ನಡೀತಿದೆ. ಆಟೋಮೆಟಿಕ್ ಇಸ್ ಐ ಆಮ್ ಸೇವಿಂಗ್, ಕರೆಕ್ಟ್. ಸೊ ಈ ಪ್ರಾಡಕ್ಟ್ ಬೇಸ್ಡ್ ಏನು ಆಟೋಮೇಟೆಡ್ ಹೀಲಿಂಗ್ ಇದೆ, ಅದಕ್ಕೆ ಹೀಲಿ ಅಂತ ಒಂದು ಡಿವೈಸ್ ಅನ್ನ ಉಪಯೋಗಿಸ್ತೇವೆ. ಸೊ ಬಯೋ ರೆಸನೆನ್ಸ್ ಡಿವೈಸ್ ಇದು ತುಂಬಾ ಲೈಟ್ ವೆಯ್ಟ್ ಆಗಿರುವಂತದ್ದು. ನಾನು ನಿಮ್ಗೆ ತೋರಿಸ್ತೇನೆ, ಇಲ್ಲೇ ಇದೆ ನನ್ನ ಹತ್ರ. ಇದು ಹೀಲಿ ಡಿವೈಸ್. ಇದು ವೇರಿಯಬಲ್, ನಮ್ಮ ಶರ್ಟ್ಗೆ ಬಟ್ಟೆಗೆ ಸಿಕ್ಕಿಸ್ಕೊಳ್ಬಹುದು, ಈ ತರ ಹಾಕೊಳ್ಬಹುದು. ತುಂಬಾ ಸಣ್ಣದಾದಂತಹ ಲೈಟ್ ವೆಯ್ಟ್ ಆದಂತಹ ಒಂದು ಮೆಷಿನ್. ಸೊ ಹೆಲ್ತ್, ಸೈನ್ಸ್, ಟೆಕ್ನಾಲಜಿ, ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ ಎಲ್ಲವನ್ನ ಕಂಬೈನ್ ಮಾಡಿರುವಂತಹ ಒಂದು ಡಿವೈಸ್ ಅಂತ ಹೇಳ್ಬೋದು. ಫಿಸಿಕಲ್ ಆದಂತಹ ಪೇನ್ಸ್ಗಳು, ದೇಹದಲ್ಲಿ ನೋವುಗಳು ಇದ್ದಾಗ, ಮತ್ತೆ ಕೆಲವು ಇನ್ಫ್ಲಮೇಷನ್ಸ್, ಮತ್ತೆ ಸ್ಕೆಲಿಟಲ್ ಪೇನ್, ಮೈಗ್ರೇನ್, ಈ ತರಹದ ಫಿಸಿಕಲ್ ನೋವುಗಳಿದ್ದಾಗ ಈ ಹೀಲ್ ಡಿವೈಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದೇ ಕಾರಣಕ್ಕೆ FDA ಇಂದ ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಸೊ ವಿ ಕ್ಯಾನ್ ಆಲ್ಸೋ ಸೇ ಇಟ್ ಈಸ್ ಎ ಮೆಡಿಕಲ್ ಡಿವೈಸ್. ಮತ್ತೆ ಸಾಕಷ್ಟು ಜನ ಡಾಕ್ಟರ್ಸ್ಗಳೇನೆ ಇದನ್ನ ಉಪಯೋಗಿಸಿ ಅದರ ಫೀಡ್ಬ್ಯಾಕ್ ಅನ್ನ ಕೊಟ್ಟು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸುಮಾರು 2000ಕ್ಕಿಂತ ಜಾಸ್ತಿ ಜನ ಡಾಕ್ಟರ್ಗಳು ಅದನ್ನ ಯೂಸ್ ಮಾಡಿ. ಸೊ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಎ ಮಾಡರ್ನ್ ಸೈನ್ಸ್ ಅಲಾಂಗ್ ವಿತ್ ದ ಸೊ ಹೀಲಿ ಡಿವೈಸ್ ಆಲ್ಟರ್ನೇಟಿವ್ ಆಗಿ ಮತ್ತೆ ಕಾಂಪ್ಲಿಮೆಂಟರಿ ಆಗಿ, ಸೊ ಇದನ್ನೇ ಅಂತಲ್ಲ, ಬೇರೆಯ ಹೀಲಿಂಗ್ ಗಳ ಜೊತೆಗೆ ಥೆರಪಿ ತರ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಮೆಂಟಲ್ ಇಲ್ನೆಸಸ್ ಅಂದ್ರೆ ಡಿಪ್ರೆಷನ್ ಮತ್ತೆ ಆಂಗ್ಸೈಟಿ, ಆತಂಕ ಇರ್ತದಲ್ಲ, ಅದಕ್ಕೆ ಯೂಸ್ ಮಾಡ್ಬೋದು. ಸೊ ಇಲ್ಲಿದೆ ಸರ್ ನೋಡಿ, ಈ ತರ ಇದೆ ಡಿವೈಸ್, ಚಿಕ್ಕ ಡಿವೈಸ್. ಸೊ ಇದನ್ನ ಪ್ರಾರಂಭ ಮಾಡಿದ್ದು ಈ ಮಾರ್ಕಸ್ ಅನ್ನುವಂತ ವ್ಯಕ್ತಿ. ಸೊ ಈ ವ್ಯಕ್ತಿ ಟೈಮ್ ವೇವರ್ ಅನ್ನುವಂತ ಒಂದು ಡಿವೈಸ್ ಅನ್ನ ಮೊದಲಿಗೆ ಇನ್ವೆಂಟ್ ಮಾಡಿದ್ರು. ಸೊ ಈ ಡಿವೈಸು ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್. ಸೊ ತುಂಬಾ ಪ್ರೊಫೆಷನಲ್ ಸ್ಟೈಲ್ ಅಲ್ಲಿ
ಯೂಸ್ ಮಾಡಲಿಕ್ಕೆ ಅದನ್ನ ಸಾಧ್ಯ ಆಗ್ತಿತ್ತು ಈ ತರ ಒಂದು ಡಿವೈಸು. ಇದರ ಬೆಲೆ ಲಕ್ಷಗಳಲ್ಲಿ ಇದೆ. ಮತ್ತೆ ಸಾಕಷ್ಟು ರೀತಿಯ ಫ್ರೀಕ್ವೆನ್ಸೀಸ್ಗಳನ್ನ ಇದರಲ್ಲಿ ಎಂಬೆಡ್ ಮಾಡಲಾಗಿದೆ. ಮತ್ತೆ ಆ ಫ್ರೀಕ್ವೆನ್ಸೀಸ್ಗಳನ್ನ ಹಲವಾರು ಕ್ಲೈಂಟ್ಸ್ಗಳ ಮೇಲೆ ಪ್ರಯೋಗ ಮಾಡಿ ಅದಕ್ಕೊಂದು ರೂಪುರೇಷೆ ಕೊಟ್ಟು ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ನಡೀತಾ ಇದೆ. ಬಟ್ ಇಟ್ ಈಸ್ ಆನ್ ದ ಹೈಯರ್ ಎಂಡ್, ಲಕ್ಷಗಳಲ್ಲಿ ಇದೆ ಅದು ಅದರ ಬೆಲೆ. ಹಾಗೇನೆ ಟ್ರೀಟ್ಮೆಂಟ್ಗೆ ಕೂಡ ಜಾಸ್ತಿ ಬೆಲೆ ಇರ್ತದೆ. ಸೊ ಇದರದ್ದೇ ಆದಂತಹ ಒಂದು ಲೋಯರ್ ವರ್ಷನ್ನು ಹೆಚ್ಚು ಜನರಿಗೆ, ಜನಸಾಮಾನ್ಯರಿಗೆ ತಲುಪಲಿಕ್ಕೆ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋ ರೀತಿಯಲ್ಲಿ ಈ ಹೀಲಿ ಡಿವೈಸ್ ಅನ್ನ ಚಿಕ್ಕದಾಗಿ ಅದರದ್ದೇ ಒಂದು ಸಬ್ಸೆಟ್ ತರ, ಅದರಿಂದ ತುಂಬಾ ಫ್ರೀಕ್ವೆನ್ಸೀಸ್ಗಳಲ್ಲಿ ಕೆಲವು ಫ್ರೀಕ್ವೆನ್ಸೀಸ್ಗಳನ್ನು ತೆಗೆದು ಪ್ಲಸ್ ಕಡಿಮೆ ವೆಚ್ಚದಲ್ಲಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಮಾಡಿ ಜನರಿಗೆ ತಲುಪಿಸುವ ರೀತಿಯಲ್ಲಿ ಇನ್ನೊಂದು ಸಣ್ಣ ಡಿವೈಸ್ ಅನ್ನ ಡೆವಲಪ್ ಮಾಡಿದ್ರು. ಅದಕ್ಕೆ ಹೀಲಿ ಅಂತ ಹೆಸರಿಟ್ಟು, HEALY ಅಂತ. ಸೊ ಇದೆಲ್ಲ ವಿಚಾರಗಳು ನಿಮ್ಗೆ ಇಂಟರ್ನೆಟ್ ಅಲ್ಲಿ ಕೂಡ ಸಿಗ್ತದೆ. ನೀವು timeweaver.com ವೆಬ್ಸೈಟ್ ಇದೆ, ಅದರಲ್ಲಿ ಟೈಮ್ ವೇವರ್ ಬಗ್ಗೆ ಮಾಹಿತಿ ಸಿಗುತ್ತೆ. ಹೀಲಿ ಬಗ್ಗೆನೂ ನೀವು ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಮಾಹಿತಿ ಸಿಗುತ್ತೆ, HEALY ಅಂತ. ಸೊ ಇವರು ಆ ಕಂಪನಿ ಓನರು, ಇನ್ವೆಸ್ಟ್ ಮಾಡಿದಂಥವ್ರು ಕ್ರಿಶ್ಚಿಯನ್ ಅಂತ. ಈಸ್ ದ ಓನರ್ ಆಫ್ ದಿಸ್ ಕಂಪನಿ, ಟೈಮ್ ವೇವರ್ ಅಂಡ್ ಹೀಲಿ, ಆ ಗ್ರೂಪ್ಗಳ ಓನರ್ ಇವರು. ಸೊ ಇಲ್ಲಿ ಕೆಲವು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇದೆ. ಇದರಲ್ಲಿ ಸುಮಾರು 5 ಲಕ್ಷಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ಗಳು ಉಪಯೋಗ ಆಗಿದೆ ಟೈಮ್ ವೇವರ್ ಮತ್ತೆ ಹೀಲಿನಲ್ಲಿ. 40 ದೇಶಗಳಲ್ಲಿ ಇದು ಪ್ರಚಲಿತದಲ್ಲಿದೆ, ಉಪಯೋಗದಲ್ಲಿದೆ. 2000 ಪ್ರೊಫೆಷನಲ್ ಯೂಸರ್ಸ್ ಅಂದರೆ ಡಾಕ್ಟರ್ಸ್ಗಳು ಇದನ್ನ ಅವರ ಪೇಷಂಟ್ಸ್ಗಳಿಗೆ ಟೈಮ್ ವೇವರ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡಿದಂಥದ್ದು. ಸೊ ಇದಿಷ್ಟು ಇದರ ಬಗ್ಗೆನ ಮಾಹಿತಿ. ಮತ್ತೆ ಇಲ್ಲೊಂದು ಸಣ್ಣ ಟೆಕ್ನಾಲಜಿ ಇದೆ, ಯಂಗ್ ಅಂಡ್ ಹೆಲ್ತಿ ಸೆಲ್ ನಮಗೆ ಇದೆ ಅಂತ ಆದರೆ, ನಮ್ಮ ಈ ಗ್ರಾಫ್ ನಲ್ಲಿ ಕೊಡುವ ಹಾಗೆ ಕೆಳಗಡೆ ಇರುವಂಥದ್ದು ಏನಿದೆ ಅಲ್ಲ, -70 MV ಅಂತ ಇದೆ. ಸೊ ಅಲ್ಲಿ ಹೆಲ್ತಿ ಸೆಲ್ ಇರ್ತದೆ ಅಂತ. ಅಲ್ಲಿಂದ ನಮ್ದು ವೋಲ್ಟೇಜಸ್ಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದ ಹಾಗೇನೆ ವೆನ್ ಇಟ್ ರೀಚಸ್ 0 ನಮ್ದು ಸೆಲ್ ಡೆತ್ ಆಗ್ತದೆ. ಇನ್ ಬಿಟ್ವೀನ್ ನಮಗೆ ಊತ ಬರೋದು, ನೋವುಗಳು, ಮತ್ತೆ ಬ್ಲಡ್ ಫ್ಲೋ ಕಡಿಮೆ ಆಗೋದು, ಟ್ಯೂಮರ್ ಸೆಲ್ಸ್, ಕ್ಯಾನ್ಸರ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಆಗೋದು ಆ ಪ್ರಾಸೆಸ್ ಅಲ್ಲಿ ನಡೀತಾ ಹೋಗ್ತದೆ. ಸೊ ಈ ಹೀಲಿ ಡಿವೈಸ್ ಏನ್ ಮಾಡುತ್ತೆ ಅಂತಂದ್ರೆ ಮೈಕ್ರೋ ಕರೆಂಟ್ಸ್ ಗಳನ್ನ ಅದು ನಮ್ಮ ದೇಹದ ಒಳಗಡೆ ಕಳಿಸುತ್ತೆ. ಸೊ ದ್ಯಾಟ್ ಇಟ್ ಕಮ್ಸ್ ಬ್ಯಾಕ್ ಟು ಹೆಲ್ತಿ ಲೆವೆಲ್ಗೆ ವಾಪಸ್ ಬರೋ ತರ ಮಾಡ್ತದೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಬಿಹೈಂಡ್ ದ ಹೀಲಿ. ಇನ್ನು ಮೈಕ್ರೋ ಕರೆಂಟ್ನ ಪಾಸಿಟಿವ್ ಎಫೆಕ್ಟ್ಸ್ ನಮ್ಮ ದೇಹದ ಮೇಲೆ ಹೇಗಾಗ್ತದೆ ಅಂತ ಒಂದು ಸ್ಟಡಿ ಮಾಡಿದ್ರ ರಿಸಲ್ಟು ಇದರಲ್ಲಿದೆ. ATP ಪ್ರೊಡಕ್ಷನ್ 500% ತನಕ ಜಾಸ್ತಿ ಆಗ್ತಾ ಇದೆ. ಅಂಡ್ ಪ್ರೋಟೀನ್ ಸಿಂಥಸಿಸ್ 70% ಜಾಸ್ತಿ. ಹಾಗೆ ಅಮಿನೋ ಆಸಿಡ್ಸ್ ಟ್ರಾನ್ಸ್ಪೋರ್ಟ್ಸ್ ಕೂಡ ಒಂದು 40% ಜಾಸ್ತಿ ಆಗುತ್ತೆ. ಸೊ ದೀಸ್ ಆರ್ ಆಲ್ ಪಾಸಿಟಿವ್ ಫ್ಯಾಕ್ಟರ್ಸ್. ಸೊ ಡಾಕ್ಟರ್ಸ್ಗಳಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಬಹುದು. ಸೊ ಇದು ಹೀಲಿ ಡಿವೈಸ್, ಈ ತರ ಹೀಲಿ ಡಿವೈಸ್ ಇದೆ. ಇದರಲ್ಲಿ 2 ತರಹದ ಮೋಡ್ಗಳಿದೆ. ಒಂದು ಪಿಂಕ್ ಆ್ಯಪ್ ಅಂತ, ಇದನ್ನ ಈ ಮೈಕ್ರೋ ಕರೆಂಟ್ ನಾನು ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ಮೈಕ್ರೋ ಕರೆಂಟ್ ಅನ್ನು ನಮ್ಮ ದೇಹಕ್ಕೆ ಸಣ್ಣದಾಗಿ ಕೊಡ್ತಾ ಇರುವಂತಹ, ಸ್ಟಿಮ್ಯುಲೇಟ್ ಮಾಡ್ತಾ ಇರುವಂತಹ ಒಂದು ಆ್ಯಪ್, ಅದನ್ನ ಪಿಂಕ್ ಆ್ಯಪ್ ಅಂತ ಹೇಳ್ತಾರೆ. ಇನ್ನೊಂದು ಬ್ಲೂ ಆ್ಯಪ್ ಅಂತ. ಸೊ ಈ ಬ್ಲೂ ಆ್ಯಪ್ ನಾವು ಡಿಸ್ಟೆನ್ಸ್ ಅಲ್ಲಿ, ಹೇಗೆ ನಾವು ರೇಖಿನಲ್ಲಿ ದೂರದಲ್ಲಿರುವ ವ್ಯಕ್ತಿಗೆ ಹೀಲ್ ಮಾಡ್ತೇವೋ ಆ ತರಹದ ಹೀಲಿಂಗ್ ಮಾಡೋದಕ್ಕೆ ಈ ಬ್ಲೂ ಆ್ಯಪ್ ಅನ್ನ ಯೂಸ್ ಮಾಡ್ತೇವೆ. ಸೊ ಪಿಂಕ್ ಆ್ಯಪ್ ಇಸ್ ಫಾರ್ ಡೈರೆಕ್ಟ್ ಹೀಲಿಂಗ್, ಬ್ಲೂ ಆ್ಯಪ್ ಇಸ್ ಫಾರ್ ಡಿಸ್ಟೆನ್ಸ್ ಹೀಲಿಂಗ್. 2 ತರಹ ಮೋಡಲ್ಲಿ ಹೀಲಿ ವರ್ಕ್ ಆಗುತ್ತೆ. ಸೊ ಹೀಲಿಯ ಜೊತೆಗೆ ಈ ತರಹದ ಇಯರ್ ಕ್ಲಿಪ್ಸ್ಗಳು, ಮತ್ತೆ ಬ್ರೇಸ್ಲೆಟ್ ತರ, ಮತ್ತೆ ಎಡೆಸಿವ್ ಎಲೆಕ್ಟ್ರೋಡ್ಸ್ ಇದು ಕೂಡ ಜೊತೆಗೆ ಸಿಗ್ತದೆ ನಮಗೆ. ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಅಪ್ಲಿಕೇಶನ್ ಆಗಿ ಯೂಸ್ ಮಾಡ್ಕೋಬಹುದು.
ಸೊ ಇಲ್ಲಿ ಫಸ್ಟ್ ಒನ್ ನೋಡಿದ್ರೆ ನೀವು ಕಿವಿಗೆ ಹಾಕೊಂಡಿದ್ದಾರೆ ಕ್ಲಿಪ್ಸ್. ಈ ತರ ಇನ್ಸ್ಟ್ರಕ್ಷನ್ ಬರುತ್ತೆ ಅಪ್ಲಿಕೇಶನ್ ಅಲ್ಲೇ. ನಾವು ಯಾವ ಅಪ್ಲಿಕೇಶನ್ ಯಾವ ಪರ್ಟಿಕ್ಯುಲರ್ ಸೈಕಲ್ ನಮಗೆ ಬೇಕೋ ಅದನ್ನ ಚೂಸ್ ಮಾಡುವಾಗ ಈ ತರಹದ ಇಂಡಿಕೇಶನ್ ನಮ್ಗೆ ಬರುತ್ತೆ. ಮೋಸ್ಟ್ ಆಫ್ ದ ಪ್ರೋಗ್ರಾಮ್ಸ್ ನಾವು ಬ್ರೇಸ್ಲೆಟ್ ಹಾಕೋಬೇಕಾಗುತ್ತೆ. ಸೆಂಟ್ರಲ್ ಇರುವಂಥದ್ದು ಯೆಲ್ಲೋ ಕಲರ್ ಇದೆಲ್ಲ, ಸೊ ಬ್ರೇಸ್ಲೆಟ್ ಹಾಕೋಬೇಕಾಗುತ್ತೆ. ಅಂಡ್ ಕೆಲವುದಕ್ಕೆ ನಾವು ಎಡೆಸಿವ್ ಎಲೆಕ್ಟ್ರೋಡ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಕೆಲವು ಅದರಲ್ಲಿ ಮೆಡಿಕಲ್ ಅಡ್ವೈಸಸ್ ಕೂಡ ಇದೆ. ಅಂಥವ್ರು ಹಾರ್ಟ್ ಹತ್ರ ಎಲ್ಲ, ಹಾರ್ಟ್ ಸಮಸ್ಯೆ ಇದ್ದವರು ಹಾರ್ಟ್ ಹತ್ರ ಅದನ್ನೆಲ್ಲ ಹಾಕೊಳ್ಳೋಕೆ ಹೋಗಬಾರ್ದು. ಬಟ್ ಅದರ್ವೈಸ್ ದರ್ ಆರ್ ನೋ ಸಚ್ ರೆಸ್ಟ್ರಿಕ್ಷನ್ಸ್. ಯಾಕಂದ್ರೆ ಇದು ತುಂಬಾ ಸಣ್ಣದಾದಂತಹ ಮೈಕ್ರೋ ಕರೆಂಟು ಅದರಲ್ಲಿ ಪಾಸ್ ಆಗುವಂಥದ್ದು. ಸೊ ಇವರು ನೂನೋನೀನಾ ಅಂತ, ಇವರು ಇಂಟಿಗ್ರೇಟಿವ್ ಹೆಲ್ತ್ ಅಲ್ಲಿ ತುಂಬಾ ಕೆಲಸ ಮಾಡಿದಂಥವ್ರು. ಸುಮಾರು 1,44,000 ಫ್ರೀಕ್ವೆನ್ಸೀಸ್ಗಳನ್ನ ಫೈಂಡ್ ಔಟ್ ಮಾಡಿದಂಥವ್ರು. ಅಂದ್ರೆ ಒಂದು ದೇಹಕ್ಕೆ ಯಾವೆಲ್ಲ ಫ್ರೀಕ್ವೆನ್ಸೀಸ್ಗಳು ಕಳಿಸಿದ್ರೆ ಯಾವ ತರಹ ಅನುಕೂಲ ಆಗುತ್ತೆ ಅಂತ ಅದರ ಬಗ್ಗೆ ರಿಸರ್ಚ್ ಮಾಡಿದಂಥವ್ರು. ಸೊ ಸಾವಿರಾರು ಜನರಿಗೆ ಈ ಫ್ರೀಕ್ವೆನ್ಸೀಸ್ಗಳನ್ನು ಉಪಯೋಗಿಸಿಕೊಂಡು ಅವರು ಹೀಲಿಂಗ್ ಮಾಡ್ತಾ ಬಂದವರು. ಸೊ ಈ ಫ್ರೀಕ್ವೆನ್ಸೀಸ್ನ ಜೊತೆಗೆ ಈ ಟೈಮ್ ವೇವರ್ ನಲ್ಲಿ ಈ ಫ್ರೀಕ್ವೆನ್ಸೀಸ್ಗಳನ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ದಟ್ ಈಸ್ ಹೌ ದೇ ಹ್ಯಾವ್ ಇಂಟಿಗ್ರೇಟೆಡ್. ಈ ಫ್ರೀಕ್ವೆನ್ಸೀಸ್ಗಳನ್ನ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ಅದನ್ನ ಗೋಲ್ಡ್ ಫ್ರೀಕ್ವೆನ್ಸೀಸ್ ಅಂತ ಹೇಳ್ತಾರೆ. ನೂನೋನೀನಾ ಗೋಲ್ಡ್ ಸೈಕಲ್ ಅಂತಾನು ಹೇಳ್ತಾರೆ. ಸೊ ಪ್ಯೂರ್, ಕೇರ್, ಎನರ್ಜಿ, ಬೀಯಿಂಗ್, ಬ್ಯಾಲೆನ್ಸ್, ರಿಲ್ಯಾಕ್ಸ್, ರಿಲೀಸ್, ಈ ತರ 7 ಪ್ರೋಗ್ರಾಮ್ಸ್ಗಳು ಇದೆ. ಸೊ ಈ ಒಂದೊಂದು ಪ್ರೋಗ್ರಾಮ್ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅನುಕೂಲ ಆಗ್ತಾ ಹೋಗ್ತದೆ. ಈಗ ರಿಲೀಸ್ ಅಂತಿದ್ರೆ ಫಾರ್ ಎಕ್ಸಾಂಪಲ್ ಟು ರಿಲೀಸ್ ಸಮ್ ನೆಗೆಟಿವಿಟಿ, ಪೇನ್ಗಳಿದ್ರೆ ರಿಲೀಸ್ ಮಾಡೋದಕ್ಕೆ. ಸೊ ಈ ತರ ಎನರ್ಜಿ ಅಂತಂದ್ರೆ ಎನರ್ಜಿ ಬೂಸ್ಟ್ ಆಗೋದಕ್ಕೆ ಈ ತರಹದ ಪ್ರೋಗ್ರಾಮ್ಸ್ಗಳು. ಸೊ ಟೈಮ್ ವೇವರ್ ಟೆಕ್ನಾಲಜಿ ರಿಯಲ್ ಟೈಮ್ ಫ್ರೀಕ್ವೆನ್ಸಿ ಅನಾಲಿಸಿಸ್ ಮಾಡುತ್ತೆ. ಅಲ್ಲಿ ಒಂದು ಕ್ವಾಂಟಮ್ ಸೆನ್ಸರ್ ಅಂತ ಇದೆ ಇದರ ಒಳಗಡೆನೆ. ಈ ಹೀಲಿಯಾ ಒಳಗಡೆ ಕ್ವಾಂಟಮ್ ಸೆನ್ಸರ್ ಅಂತ ಇದೆ. ಸೊ ಈ ಕ್ಷಣದಲ್ಲಿ ಆ ವ್ಯಕ್ತಿಗೆ ಯಾವ ತರಹದ ಹೀಲಿಂಗ್ ಬೇಕು ಅನ್ನೋದು ಆ ಕ್ವಾಂಟಮ್ ಸೆನ್ಸರ್ ಸೆನ್ಸ್ ಮಾಡುತ್ತೆ. ಅದು ಅನಲೈಸ್ ಮಾಡಿ ಒಂದು ರಿಪೋರ್ಟ್ ಕೊಡುತ್ತೆ. ದಟ್ ಈಸ್ ದ ರೆಸೊನೆನ್ಸ್ ಅನಾಲಿಸಿಸ್ ಅಂತ. ಐ ವಿಲ್ ಟ್ರೈ ಟು ಶೋ ದಟ್. ನನ್ನ ಆ್ಯಪನ್ನು ಶೇರ್ ಮಾಡಿ ನಿಮಗೆ ತೋರಿಸ್ತೇನೆ. ಇನ್ನೊಂದು ಆರಾ ಅನಾಲಿಸಿಸ್ ಅಂತ ಬರುತ್ತೆ. ನಮ್ಮ 7 ಚಕ್ರಗಳು ನಿಮಗೆ ಗೊತ್ತಾ ಇದೆ, ಮೂಲಾಧಾರದಿಂದ ಸಹಸ್ರಾರ ತನಕ 7 ಚಕ್ರಗಳಲ್ಲಿ ಯಾವ 3 ಚಕ್ರದಲ್ಲಿ ಹೆಚ್ಚಿನ ಅಟೆನ್ಷನ್ ಕೊಡಬೇಕು ಅನ್ನೋದನ್ನ ಹೈಲೈಟ್ ಮಾಡಿ ತೋರಿಸುತ್ತೆ, ಒಂದು ರಿಪೋರ್ಟ್ ಕೊಡುತ್ತೆ ಅದು. ಸೊ ಅದು ರಿಯಲ್ ಟೈಮ್ ಅಲ್ಲಿ ನಾವು ಮಾಡ್ಕೊಳ್ಬಹುದು. ಸೊ ಒಂದು ಅದರ ಸಣ್ಣ ಡೆಮೋವನ್ನ ನೋಡೋಣ ಇವಾಗ. ಐಡಿಯಲಿ ಇಟ್ ಶುಡ್ ಕನೆಕ್ಟ್ ನಾವು. ಅದು ಕನೆಕ್ಟ್ ಆಗಬೇಕು. ಬ್ಲೂಟೂತ್ ಮೂಲಕ ಅದು ಕನೆಕ್ಟ್ ಆಗುತ್ತೆ. ಸೊ ಈ ತರ ಪ್ರೋಗ್ರಾಮ್ಸ್ಗಳು ನಮಗೆ ಸಿಗ್ತವೆ. ಮೆರಿಡಿಯನ್ಸು ಫಾರ್ ಎಕ್ಸಾಂಪಲ್ ಜಾಬ್ ರಿಲೇಟೆಡ್, ಜಾಬಲ್ಲಿ ನಮಗೆ ಕಾನ್ಸಂಟ್ರೇಷನ್ ಎಲ್ಲ ಜಾಸ್ತಿ ಬರಬೇಕು ಅಂತಂದ್ರೆ ಜಾಬ್ ಪ್ರೋಗ್ರಾಮ್ ರನ್ ಮಾಡ್ಬೋದು. ಫಿಟ್ನೆಸ್ಸು, ಲರ್ನಿಂಗ್ ಪ್ರೋಗ್ರಾಮು. ಸೊ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ, ಸೊ ನನ್ನ ಒಬ್ರು ಕ್ಲೈಂಟ್ ಇದ್ದಾರೆ, ಅವರಿಗೆ ಮಗುಗೆ ಕಾನ್ಸಂಟ್ರೇಷನ್ನ ಕೊರತೆ ಇದೆ ಅಂತ ಅವರಿಗೆ ನಾವು ಲರ್ನಿಂಗ್ ಪ್ರೋಗ್ರಾಮನ್ನು ರನ್ ಮಾಡ್ಬೋದು. ಒಬ್ಬ ಕ್ಲೈಂಟಿಗೆ ಡ್ರೈವಿಂಗ್ ಮಾಡುವಾಗ ಭಯ ಇದೆ, ಫಾರ್ ಅನ್ನೋನ್ ರೀಸನ್ ಶಿ ಇಸ್ ನಾಟ್ ಏಬಲ್ ಟು ಡ್ರೈವ್, ಅಂಥವ್ರಿಗೆ ನಾವು ಈ ಹೋಮಿಯೋಪತಿ ರಿಲೇಟೆಡ್ ಅದನ್ನ ರನ್ ಮಾಡ್ಬೋದು. ಪೇಯ್ನ್ ಏನಾದರೂ ಇದ್ರೆ ಆ ಪೇಯ್ನ್ ರಿಲೇಟೆಡ್ ಪ್ರೋಗ್ರಾಮನ್ನು ರನ್ ಮಾಡ್ಬೋದು. ಈಗ ಸ್ಕಿನ್ ಅಂತಿದೆ, ಸ್ಕಿನ್ ಇಶ್ಯೂಸ್ ಏನಾದರೂ ಇದ್ರೆ ಅಂಥವರಿಗೆ ಸ್ಕಿನ್ ಪ್ರೋಗ್ರಾಮ್ಸು.
ಬ್ಯೂಟಿ ಪ್ರೋಗ್ರಾಮ್ಸ್ ಇದೆ, ಸ್ಲೀಪ್ಲೆಸ್ನೆಸ್ ಇರೋರಿಗೆ ಅದು, ಮೆಂಟಲ್ ಬ್ಯಾಲೆನ್ಸು, ತುಂಬಾ ಸ್ಟ್ರೆಸ್ ಆಗಿದ್ರೆ ರಿಲ್ಯಾಕ್ಸ್ ಆಗೋದಕ್ಕೆ. ಸೊ ಈ ತರ ಸಾಕಷ್ಟು ಪ್ರೋಗ್ರಾಮ್ಸ್ಗಳು ಇದರಲ್ಲಿದೆ. ಪೇಯ್ನಿಗೆ ಸಪರೇಟ್ ಆಗಿದೆ. ಮತ್ತೆ ಬ್ಯಾಚ್ ಫ್ಲವರ್ ರೆಮಿಡೀಸ್ ನೀವು ಕೇಳಿರ್ತೀರಿ, ಹೋಮಿಯೋಪತಿಯಲ್ಲಿ ಕೂಡ ಅದನ್ನು ಯೂಸ್ ಮಾಡ್ತಾರೆ. ಸೊ ಅದರ ವೈಬ್ರೇಷನ್ಸ್ಗಳದ್ದು ಕೂಡ ಹೀಲಿಂಗು ಇದರಲ್ಲಿ ನಡೀತದೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಿದೆ ಅಂತಂದ್ರೆ ಕಸ್ಟಮೈಸೇಷನ್ ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ. ಅದನ್ನ ಆಮೇಲೆ ತೋರಿಸ್ತೇನೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಆಲ್ ಹೀಲಿ ಪ್ರೋಗ್ರಾಮ್ಸ್ ತಗೊಳ್ತೇನೆ. ಸೊ ನನಗೆ ಈಗ ಈ ಕ್ಷಣದಲ್ಲಿ ನನಗೆ ಅನಾಲಿಸಿಸ್ ಮಾಡಬೇಕು. ಸೊ ಆ ಕಾರಣಕ್ಕೋಸ್ಕರ ನಾನು ಸ್ಟಾರ್ಟ್ ಅನಾಲಿಸಿಸ್ ಅಂತ ಕೊಡ್ತೇನೆ. ಸೊ ಅನಾಲಿಸಿಸ್ ರಿಪೋರ್ಟು ಇಮಿಡಿಯೇಟ್ ಆಗಿ ಬಂದ್ಬಿಡಬೇಕು. ಯು ವಿಲ್ ಸಿ. ಸೊ ಈ ಕ್ಷಣದಲ್ಲಿ ನನಗೆ ಯಾವ ಪ್ರೋಗ್ರಾಮ್ಸ್ಗಳು ಅತಿ ಹೆಚ್ಚಿನ ಅವಶ್ಯಕತೆ ಇದೆ ಅದರ ಲಿಸ್ಟು ಇವಾಗ ನನಗೆ ಇಲ್ಲಿ ಬರ್ತದೆ. 5 ಟಾಪ್ 5 ಲಿಸ್ಟು ಪ್ರೋಗ್ರಾಮ್ ಬರ್ತದೆ. ಅಂಡ್ ಆ ಪ್ರೋಗ್ರಾಮ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ರನ್ ಮಾಡ್ಬೋದು. ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನ ನಾವು ರನ್ ಮಾಡ್ಬೋದು. ಸೊ ಆ ಫ್ರೀಕ್ವೆನ್ಸಿ ರನ್ ಮಾಡೋದಕ್ಕೆ ವಿ ಕ್ಯಾನ್ ಗೋ ಫ್ರಮ್, ಇಲ್ಲಿ ಆಕ್ಷನ್ಸ್ ಇದ್ದಾರೆ. PDF ನೋಡಿದ್ರೆ PDF ಅಲ್ಲಿ ಅದರ ಅನಾಲಿಸಿಸ್ ಬರ್ತದೆ. ಸೊ ಈ ತರ ಆಕ್ಷನ್ಸ್ ಅಲ್ಲಿ ವೈಬ್ರೇಟ್ ಅಂತ ಇದೆ. ಸೊ ಇಲ್ಲಿ ನೋಡಿದ್ರೆ ಟೈಮಿಂಗ್ ನೋಡಿ, 1 ಸೆಕೆಂಡ್ ಇಂದ ಹಿಡಿದು ಯು ಕ್ಯಾನ್ ಗೋ ಅಪ್ ಟು 9 hours, ಆರ್ ಯು ಕ್ಯಾನ್ ಆಲ್ಸೋ ಸೆಟ್ ಇಟ್ ಮ್ಯಾನ್ಯುವಲಿ. ನಮ್ಗೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಆ ಫ್ರೀಕ್ವೆನ್ಸಿನ ನಾವು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ 17 ಸೆಕೆಂಡ್ ಹೀಲಿಂಗ್ ಮಾಡ್ತೇನೆ. ಸೊ ಆ ಹೀಲಿಂಗು ಹೀಲಿ ಬಯೋಎನರ್ಜೆಟಿಕ್ ಸಪೋರ್ಟ್ ಪ್ರೋಗ್ರಾಮ್, ಹೀಲಿ ಫಿಟ್ನೆಸ್ ಪ್ರೋಗ್ರಾಮ್, ಡಿಜಿ ನ್ಯೂಟ್ರಿಯನ್ ಮಿಕ್ಸ್ಚರ್ ಪ್ರೋಗ್ರಾಮ್, ಮೆಂಟಲ್ ಬ್ಯಾಲೆನ್ಸ್, ಗೋಲ್ಡ್ ಸೈಕಲ್. ಸೊ ಇದಿಷ್ಟು ರನ್ ಆಗ್ತಾ ಇದೆ. ದೀಸ್ 5 ಪ್ರೋಗ್ರಾಮ್ಸ್ ಆರ್ ಬೀಯಿಂಗ್ ಸೆಂಟ್. ಸೊ 17 ಸೆಕೆಂಡ್ಗಳ ತನಕ ಇದು ನಡೀತದೆ. ಸೊ ದಿಸ್ ಈಸ್ ಆಲ್ ವಿ ಹ್ಯಾವ್ ಟು ಡೂ ಡ್ಯೂರಿಂಗ್ ದ ಹೀಲಿಂಗ್. ಹೀಲಿಂಗ್ ಮಾಡೋದಂತಂದ್ರೆ ಇಷ್ಟೇ. ಇನ್ನೊಂದು ಆಪ್ಷನ್ ಏನಿದೆ ಅಂತಂದ್ರೆ ಆರಾವನ್ನ ಚೆಕ್ ಮಾಡುವಂಥದ್ದು. ಸೊ ಆರಾ ಅನಾಲಿಸಿಸ್ಗೆ ಹೋದ್ರೆ ನಾವು ಅಲ್ಲಿ ಮತ್ತೆ ಕ್ಲೈಂಟ್ ಹೆಸರನ್ನ ತಗೊಳ್ಬೇಕಾಗ್ತದೆ. ನನ್ನ ಹೆಸರನ್ನ ತಗೊಳ್ತೇನೆ ನಾನು. ಸೊ ಈ ತರ ಪ್ರೋಗ್ರಾಮ್ ಲಿಸ್ಟ್ ಕೊಡ್ತದೆ. ಸೊ 4 ಹೆಡ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಮತ್ತೆ ರೂಟ್ ಚಕ್ರ, ಈ ಮೂರಲ್ಲಿ ಹೀಲಿಂಗ್ ನಡಿಬೇಕು ಅಂತ ತೋರಿಸ್ತದೆ. ಸೊ ದಿಸ್ ಆರ್ ದ 3 ಚಕ್ರಸ್ ದಟ್ ವಿ ನೀಡ್ ಟು ಹೀಲ್. ಅದಕ್ಕೆ ಸ್ಟಾರ್ಟ್ ಅನಾಲಿಸಿಸ್ ಅಂತ ಮಾಡಿ ಯು ಕ್ಯಾನ್ ಸ್ಟಾರ್ಟ್ ದ ಅನಾಲಿಸಿಸ್ ಅನ್ನ ಮಾಡಬಹುದು. ಸೊ ಚಕ್ರಗಳ ಕಲರ್ ಎಲ್ಲ ಸೇಮ್ ಇರ್ತದೆ. ಇಟ್ ಈಸ್ ನಾಟ್ ಡಿಫರೆಂಟ್. ಮೂಲಾಧಾರ ರೆಡ್, ಇಲ್ಲಿಂದ ಆರೆಂಜು, ಎಲ್ಲೋ, ಸೇಮ್ ಕಲರ್, ಸೇಮ್ ಎಲ್ಲದು ಕೂಡ. ಸೊ ಈ ತರ ಅನಾಲಿಸಿಸ್ ಆದ ನಂತರ ನಾವು ವೈಬ್ರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ 1 ನಿಮಿಷ ಅಂತ ಕೊಟ್ಟಿದ್ದೇನೆ. ಸೊ ದಿಸ್ ಆರಾ ಇಂಪ್ರೂವ್ ಆಗೋದಕ್ಕೆ, ಎಲ್ಲೆಲ್ಲಿ ಚಕ್ರಗಳ ಇಂಬ್ಯಾಲೆನ್ಸ್ ಇದೆಯೋ ಅದೆಲ್ಲ ಬ್ಯಾಲೆನ್ಸ್ ಆಗೋದಕ್ಕೆ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಇವಾಗ ರನ್ ಆಗ್ತಾ ಇದೆ. ಸೊ ಇದರ ಜೊತೆಗೆ ನಾನು ಕಸ್ಟಮೈಸೇಷನ್ ಬಗ್ಗೆ ಹೇಳ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಗೋಲ್ ಮ್ಯಾನಿಫೆಸ್ಟ್ ಆಗಬೇಕು ಅಂತಿದ್ರೆ ಆ ಗೋಲ್ ಅನ್ನ ಕೂಡ ಬರೆದು ಅದರ ವೈಬ್ರೇಷನ್ಸ್ ಗಳನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಬಹುದು. ಹಾಗೇನೆ ಡಿಸ್ಟೆಂಟ್ ಹೀಲಿಂಗ್ ಮಾಡೋದಿದ್ರೆ ಇನ್ನೊಬ್ಬರ ವೈಬ್ರೇಷನ್ಸ್ ಗಳನ್ನ, ಅವರ ಫೋಟೋವನ್ನ ಯೂಸ್ ಮಾಡಿಕೊಂಡು ಅದನ್ನ ನಮ್ಮ ಕೈಯಲ್ಲಿ ಇಟ್ಕೊಂಡು ಅದರ ವೈಬ್ರೇಷನ್ಸ್ ಗಳನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಬಹುದು. ಹಾಗೇನೆ ಇನ್ನ ಸಾಕಷ್ಟು ಅದರಲ್ಲಿ ರಿಸರ್ಚ್ ಮಾಡೋದು ಬಾಕಿ ಇದೆ. ನಾನು ಕೂಡ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಿ ಅಂತಂದ್ರೆ, ರೀಸೆಂಟ್ ಆಗಿ ಒಂದು ಟೆಸ್ಟಿಮೋನಿಯಲ್ ಓದಿದೆ. ಅವರಿಗೆ ಪ್ಯಾರಾಸೆಟಮಾಲ್ನ ಒಂದು ಜ್ವರ ಇತ್ತು ಮಗುಗೆ. ಸೊ ಪ್ಯಾರಾಸೆಟಮಾಲ್ನ ಒಂದು ಫೋಟೋವನ್ನ ತೆಗೆದು ಅದರ ವೈಬ್ರೇಷನ್ಸ್ ಗಳನ್ನ ರೆಕಾರ್ಡ್ ಮಾಡಿ ಈ ಪ್ರೋಗ್ರಾಮ್ ಅನ್ನ ರನ್ ಮಾಡಿದ್ರು. ಸೊ ಆ ಮಗುಗೆ ಏನಾಯ್ತು ಅಂತಂದ್ರೆ ಪ್ಯಾರಾಸೆಟಮಾಲ್ ಆಗುವಂತಹ ಏನು ಇಫೆಕ್ಟ್ ಇದೆಯೋ ಅದು ಫ್ರೀಕ್ವೆನ್ಸಿ ಲೆವೆಲ್ ಅಲ್ಲಿ ಹೀಲಿಂಗ್ ಆಗಿ ಆ ಮಗುಗೆ ಜ್ವರ ಕಮ್ಮಿ ಆಯ್ತು. ಅಂಡ್ ಇಟ್ ಹ್ಯಾಪನ್ಡ್ ವೆರಿ ಕ್ವಿಕ್ಲಿ, ಲೈಕ್ 1-2 days ನಲ್ಲೇ ಮಗುಗೆ ಕಮ್ಮಿ ಆಯ್ತು. ಈ ತರದ ಸಾಕಷ್ಟು ಸ್ಟೋರಿಗಳನ್ನು ನೀವು
ಪರ್ಟಿಕ್ಯುಲರ್ ಫೇಸ್ಬುಕ್ ಗ್ರೂಪ್ಗಳಿದೆ, ಮತ್ತೆ ನೀವು ಇದನ್ನ ಸೇರಿದ್ರೆ ನಿಮಗೆ ಪರ್ಟಿಕ್ಯುಲರ್ ವಾಟ್ಸಪ್ ಗ್ರೂಪ್ಗಳು ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗಳೆಲ್ಲ ಇದೆ. ಸೊ ಅದರಲ್ಲಿ ನಿಮಗೆ ಸಿಗ್ತಾ ಹೋಗ್ತದೆ. ಇನ್ ಜನರಲ್ ಕೂಡ ಯೂಟ್ಯೂಬ್ ನಲ್ಲಿ ನೀವು ಸರ್ಚ್ ಮಾಡಿದ್ರೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಇದಿಷ್ಟು ಒಂದು ಸಣ್ಣ ಡೆಮೋ. ಸೊ ಇನ್ನು ಮುಂದೆ ಹೀಲಿಯ ಬೇರೆ ಬೇರೆ ಎಡಿಷನ್ಸ್ಗಳು ಯಾವೆಲ್ಲ ಮಾಡೆಲ್ಗಳಲ್ಲಿ ಅದು ಸಿಗ್ತದೆ ಅಂತ ನೋಡೋಣ. ಸೊ ಮೊದಲನೇದು ಹೀಲಿ ಗೋಲ್ಡ್ ಅಂತ. ಸೊ ಹೀಲಿ ಗೋಲ್ಡ್ ಅಲ್ಲಿ ನಾನು ಮೊದಲು ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಆ ಪರ್ಟಿಕ್ಯುಲರ್ 7 ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳೇನಿದೆ, ಸೊ ಈ ಪ್ರೋಗ್ರಾಮ್ಸ್ಗಳು ನಾವು ಮೊಬೈಲ್ ಆ್ಯಪ್ ನಲ್ಲಿ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆ ಆ್ಯಪ್ಗಳು ಹೀಲಿಗೆ ಡೌನ್ಲೋಡ್ ಆಗಿ ಆ ಹೀಲಿಯಿಂದ ಆ ಹೀಲಿಂಗು ನಮಗೆ ಸಿಗ್ತದೆ. ಯು ಕ್ಯಾನ್ ಯೂಸ್ ದಟ್ ಫಾರ್ ಡೈರೆಕ್ಟ್ ಹೀಲಿಂಗ್. ನಾವು ಪಿಂಕ್ ಆ್ಯಪ್ ಯೂಸ್ ಮಾಡಿಕೊಂಡು ಹೀಲಿಂಗ್ ಅನ್ನು ಮಾಡ್ಕೊಳ್ಬಹುದು. ಸೊ ಬ್ಲೂ ಆ್ಯಪ್ ನಾನು ಇವಾಗ ತೋರಿಸಿದ್ದು ನಿಮಗೆ ಬ್ಲೂ ಆ್ಯಪ್, ಇದೇ ತರದ್ದು ಪಿಂಕ್ ಆ್ಯಪ್ ಇದೆ. ಸೊ ಇದು 41,400 ರೂಪಾಯಿ ಇದೆ. ಆಮೇಲೆ ಇದರ ನೆಕ್ಸ್ಟ್ ಲೆವೆಲ್ ಹೀಲಿ ಹೋಲಿಸ್ಟಿಕ್ ಹೆಲ್ತ್ ಅಂತ ಇದೆ, ಮತ್ತೆ ಹೀಲಿ ಹೋಲಿಸ್ಟಿಕ್ ಹೆಲ್ತ್ ಪ್ಲಸ್ ಅಂತ ಇದೆ. ಮತ್ತೆ ಡಿಸ್ಟೆಂಟ್ ಹೀಲಿಂಗ್ಗೆ ಸದ್ಯದ ಮಟ್ಟಿಗೆ ಈಗ ಜೂನ್ ತನಕ ಇರುವಂತಹ ಒಂದು ಆಫರ್ ಏನಿದೆ ಅಂತಂದ್ರೆ ಈ ಹೀಲಿ ರೆಸೊನೆನ್ಸ್ ಇದು ಕೂಡ ಅವೈಲಬಲ್ ಇದೆ ಈ ಪ್ರೈಸಿಗೆ. ಅಲ್ಲ ಇದಲ್ಲ, ಆಕ್ಚುಲಿ ಇದಕ್ಕಿಂತ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಸೊ ಹೀಲಿ ರೆಸೊನೆನ್ಸಿಗೆ 1,20,000 ರೂಪಾಯಿ ಆಗುತ್ತೆ. ಸೊ ದಿಸ್ ಇಸ್ ದ ಆಕ್ಚುಯಲ್ ಪ್ರೈಸ್. ಬಟ್ ಏನಾಗ್ತಿದೆ ಅಂತಂದ್ರೆ ಈ ಮಾಡೆಲ್ ಅವರು ಚೇಂಜ್ ಮಾಡ್ತಾ ಇದ್ದಾರೆ. ದ ಕರೆಂಟ್ ಏನ್ ಮಾಡೆಲ್ ಇದೆ ಇದನ್ನ ಚೇಂಜ್ ಮಾಡಿ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಹೋಗ್ತಾ ಇದ್ದಾರೆ. ಸೊ ಈ ಪ್ರೈಸ್ ಅಲ್ಲಿ ನೀವು ತಗೊಂಡ್ರೆ ದಿಸ್ ಇಸ್ ಆನ್ ಲೈಫ್ ಟೈಮ್, ಅಂದ್ರೆ ಲೈಫ್ ಟೈಮ್ಗೆ ನೀವು ಫ್ರೀಕ್ವೆನ್ಸೀಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದು, ಈ ಪ್ರೋಗ್ರಾಮ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಇನ್ನ ನೆಕ್ಸ್ಟ್ ಜುಲೈ ನಂತರ ಬರುವಂತದ್ದು ಏನಿದೆ ಅಂತಂದ್ರೆ ಅವರು ಪ್ರೋಗ್ರಾಮ್ ವೈಸ್ ಬೇರೆ ಬೇರೆ ಲೆವೆಲ್ಸ್ ಗಳನ್ನ ಮಾಡಿದ್ದಾರೆ. ಸೊ ಅದರ ಬಗ್ಗೆ ಕೂಡ ನಾನು ನಾಳೆ ಸಾಧ್ಯ ಆದ್ರೆ ಸ್ಲೈಡ್ಸ್ ಗಳನ್ನ ಹಾಕಿ ತೋರಿಸ್ತೇನೆ ನಿಮ್ಗೆ. ಸೊ ಬೇಸಿಕಲಿ ಈ ಹೀಲಿ ರೆಸೊನೆನ್ಸ್ ಆಪ್ ನಲ್ಲಿ ನಿಮ್ಗೆ ಏನ್ ಸಿಗ್ತಾ ಇದೆಯೋ ಪ್ಲಸ್ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿ ಅದು ಸುಮಾರು 4.5 5 ಲಕ್ಷ ರೂಪಾಯಿ ಆಗುತ್ತೆ ಲೈಫ್ ಟೈಮ್ಗೆ ನೀವು ತಗೊಳ್ಳೋದಾದ್ರೆ ಆಫ್ಟರ್ ಜುಲೈ. ಸೊ ನಾವು ಫಾರ್ ನೌ ಅದಕ್ಕೆ ನಾನು ಹೇಳಿದ್ದು ಟೈಮ್ ಸೆನ್ಸಿಟಿವ್ ಇದೆ ಅಂತ ಹೇಳಿ. ಇಫ್ ಯು ಆರ್ ಮೇಕಿಂಗ್ ಎ ಡಿಸಿಷನ್ ನಾವು ಇನ್ ದಿಸ್ ಮಂತ್, ಮತ್ತೆ ಲಾಕ್ಡೌನ್ ಕಾರಣದಿಂದಾಗಿ ಸ್ವಲ್ಪ ಡೆಲಿವರಿ ಎಲ್ಲ ಡಿಲೇ ಆಗ್ಬೋದು, ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ನೀವು ಅದನ್ನ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಈ ತಿಂಗಳಲ್ಲಿ ಈ ಒಂದು ಆಫರ್ ಸಿಗ್ತದೆ. ಸೊ 1,20,000 ಇತ್ತು ನಾನು ಲಾಸ್ಟ್ ಟೈಮ್ ವೆಬ್ಸೈಟ್ ಅಲ್ಲಿ ನೋಡುವಾಗ. healy.world ಅಂತ ವೆಬ್ಸೈಟ್ ಇದೆ, ಅಥವಾ ನೀವು ನನಗೆ ಕಾಂಟ್ಯಾಕ್ಟ್ ಆಗಿ ನಾನು ನಿಮ್ಗೆ ಆ ಲಿಂಕ್ ಅನ್ನ ಕಳಿಸ್ತೇನೆ. ಸೊ ಇದು ನೀವು ಡೈರೆಕ್ಟ್ ಆಗಿ ಹೋಗಿ ಅಂಗಡಿಯಲ್ಲಿ ಬೇಕು ಅಂತಂದ್ರೆ ಸಿಗುವಂತ ಪ್ರಾಡಕ್ಟ್ ಅಲ್ಲ, ಇದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ MLM ಅಂತ ನೀವು ಕೇಳಿರ್ತೀರಿ. ಸೊ ಆ ಲೆವೆಲ್ ನಲ್ಲಿ ರೆಫರೆನ್ಸ್ ಮೂಲಕ ಅಪ್ಲೈನ್ ಮತ್ತೆ ಡೌನ್ಲೈನ್ ಅಂತ ಇದೆ. ಸೊ ಆ ತರ ವರ್ಕ್ ಆಗುತ್ತೆ. ನನಗೆ ಕೂಡ ಅಪ್ಲೈನ್ಸ್ ಇದ್ದಾರೆ, ಅವರಿಂದ ನಾನು ತಗೊಂಡಿರೋದು. ಸೊ ನನ್ನ ಲಿಂಕ್ ಅನ್ನ ನಾವು ಬೇರೆಯವರಿಗೆ ಕೊಟ್ಟು ಅವರು ಮತ್ತೆ ಜಾಯ್ನ್ ಆಗ್ಬೋದು. ಸೊ ಆ ತರ ಲೆವೆಲ್, ಆ ತರ ಬಿಸ್ನೆಸ್ ಮಾಡೆಲ್ ಇದೆ ಇದು. ಮತ್ತೆ ಇದರದ್ದು ನೆಟ್ವರ್ಕಿಂಗ್ ರಿಲೇಟೆಡ್ ಬಿಸ್ನೆಸ್ ಆಪರ್ಚುನಿಟಿನೂ ತುಂಬಾ ಇದೆ. ಸೊ ಇಫ್ ಯು ಆರ್ ಟೇಕಿಂಗ್ ಇಟ್ ಮೋರ್ ಸೀರಿಯಸ್ಲಿ ಆನ್ ಎ ಬಿಸ್ನೆಸ್ ಪರ್ಸ್ಪೆಕ್ಟಿವ್, ನಂದು ಇಂಟ್ರೆಸ್ಟ್ ಅದಿಲ್ಲ ಇವಾಗ. ಮೈ ಇಂಟ್ರೆಸ್ಟ್ ಇಸ್ ಓನ್ಲಿ ವಿತ್ ದ ಹೀಲಿಂಗ್ ಅಂಡ್ ಐ ಜಸ್ಟ್ ವಾಂಟ್ ಟು ಶೇರ್ ದಿಸ್ ಇನ್ಫಾರ್ಮೇಶನ್. ನಿಮ್ಮ ಹತ್ರ ಈ ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ನಾನು ಅದನ್ನ ಹೇಳ್ತಾ ಇದ್ದೇನೆ. ಬಟ್ ಇಫ್ ಯು ಆರ್ ಇನ್ ಎ ಸೀರಿಯಸ್ ಮೋಡ್ ಆಫ್ ಎಕ್ಸ್ಪಾಂಡಿಂಗ್ ಆಸ್ ಎ ಬಿಸ್ನೆಸ್ ತರ ನೀವು ಅದನ್ನ ಎಕ್ಸ್ಪಾಂಡ್ ಮಾಡೋದಿದ್ರೆ ದರ್ ಇಸ್ ಅ ಗುಡ್ ಅಪರ್ಚುನಿಟಿ ಫಾರ್ ದಿಸ್, ಬಿಕಾಸ್ ಇಟ್ ಇಸ್ ಎ ಕಂಪ್ಯಾರಿಟಿವ್ಲಿ ವೆರಿ ನ್ಯೂ ಡಿವೈಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಹೊಸದಾಗಿ ಬಂದಿರುವಂತದ್ದು, ಒಂದು 2 ವರ್ಷದಿಂದ ಇದೆ ಅನ್ಸುತ್ತೆ. ಅವರು ಜೈನಂ ಶಾ ಅಂತ ಒಬ್ರು ಇದ್ದಾರೆ, ಅವ್ರ ತಂಗಿ ತ್ರಿಷಾ, ಮತ್ತೆ ಅವರ ಕೆಳಗಡೆ ಡೌನ್ ಲೈನ್ ಅಲ್ಲಿ ಇದು ಇವಾಗ ಎಕ್ಸ್ಪಾಂಡ್ ಆಗ್ತಾ ಇದೆ ಅಂಡ್ ರ್ಯಾಪಿಡ್ಲಿ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಗಳು ಕೂಡ ಬರ್ತಾ ಇದೆ. ಸೊ ಇದರ ಸರ್ಟಿಫಿಕೇಶನ್ಸ್ ಗಳನ್ನು ಇಲ್ಲಿ ಹಾಕಿದೆ. ಆಮೇಲೆ ಇದನ್ನ ಪಾಸ್ ಮಾಡ್ಕೊಂಡು ನೀವು ನೋಡ್ಬೋದು ರೆಕಾರ್ಡಿಂಗ್ ನಲ್ಲಿ. ಸೊ ಹೀಲಿಂಗ್ ಅನ್ನ ಹೇಗೆ ಚಾರ್ಜ್ ಮಾಡಬಹುದು ಅಂತ, ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಒಂದು ಆರ್ ಅನಾಲಿಸಿಸ್ ನಾನು ಇವಾಗ ಮಾಡಿ ತೋರಿಸಿದ್ನಲ್ಲ, ಆ ಒಂದು ಅನಾಲಿಸಿಸ್ಗೆ 300 ರಿಂದ 500 ಯೂರೋ ತನಕ ಚಾರ್ಜ್ ಮಾಡ್ತಾರೆ.
ಸೊ ಇಟ್ ಈಸ್ ದಟ್ ಲೆವೆಲ್ ಆಫ್ ಎಕ್ಸ್ಪೆನ್ಸಿವ್. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಯು ಕ್ಯಾನ್ ಚಾರ್ಜ್ ಅರೌಂಡ್ 500 rupees ಪರ್ ಸೆಷನ್. ಸೊ ತಿಂಗಳಿಗೆ ನೀವು ತಗೊಳ್ಳೋದಾದ್ರೆ ಅರೌಂಡ್ 15,000 rupees ಫಾರ್ ಒನ್ ಪರ್ಸನ್ ನೀವು ಚಾರ್ಜ್ ಮಾಡ್ಬೋದು. ಬಟ್ ಟು ಸ್ಟಾರ್ಟ್ ವಿತ್, ಇಫ್ ಯು ಆರ್ ಸ್ಟಾರ್ಟಿಂಗ್ ಇಮಿಡಿಯೇಟ್ಲಿ, ಡು ನಾಟ್ ಚಾರ್ಜ್ ಸೋ ಮಚ್. ಒಂದು ಫಸ್ಟ್ ಒಂದು 10 ಜನಕ್ಕೆ ಫ್ರೀ ಆಗೇನೆ ಮಾಡಿ, ಯು ಡೋಂಟ್ ಟೇಕ್ ಎನಿ ಮನಿ. ನಾನು ಕೂಡ ಹಾಗೆ ಮಾಡಿದ್ದು. ನನ್ನ ಗೋಲ್ಡ್ ಲೆವೆಲ್ ಮೆಂಬರ್ಸ್ ಯಾರು ಇದ್ದಾರೋ ಅವ್ರ ಹತ್ರ ಕೇಳ್ಕೊಂಡೆ ಯಾರ್ಯಾರಿಗೆ ಹೀಲಿಂಗ್ ಬೇಕೋ ನಂಗೆ ಹೇಳಿ ಅಂತ. ಸೊ ಐ ಟುಕ್ ದೇರ್ ಕ್ಲೈಂಟ್ಸ್, ಅವರ ಕ್ಲೈಂಟ್ಸ್ ಅನ್ನ ತಗೊಂಡು ಮತ್ತೆ ಅವರನ್ನು ತಗೊಂಡು ನಾನು ಹೀಲಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದು. ವೆನ್ ಐ ಸಿ ದ ರಿಸಲ್ಟ್ಸ್ ದೆನ್ ಐ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಮನಿ, ಮತ್ತೆ ಎಕ್ಸ್ಪಾಂಡ್ ಮಾಡಿದೆ ಅದನ್ನು. ಸೊ ಐ ಆಮ್ ನೌ ಏಬಲ್ ಟು ಜನರೇಟ್ ಅನ್ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನನಗೋಸ್ಕರ ನಾನು ಮಾಡ್ಕೊಂಡಿದ್ದೇನೆ. ಸೊ ಐ ಥಾಟ್ ಇಟ್ ಈಸ್ ಎ ಗುಡ್ ಅಪರ್ಚುನಿಟಿ. ಅಂಡ್ ಆಲ್ಸೋ ಬಿಕಾಸ್ ಜೂನ್ ನಂತರ ಇದು ಸಬ್ಸ್ಕ್ರಿಪ್ಷನ್ ಮಾಡೆಲ್ ಹೋಗ್ತದೆ. ದಟ್ ಮೀನ್ಸ್ ಎವ್ರಿ 3 months ನೀವು ಪ್ರೋಗ್ರಾಮಿಗೆ ಪೇ ಮಾಡಬೇಕಾಗತ್ತೆ, ಆ ತರ ಮಾಡೆಲ್ ಹೋಗುತ್ತೆ. ಸೊ ಇಟ್ ಇಸ್ ನಾಟ್ ಎ ಲೈಫ್ ಟೈಮ್ ಪ್ರೋಗ್ರಾಮ್. ಸೊ ಅದು ಒಂದು ಒಳ್ಳೆ ಅಪರ್ಚುನಿಟಿ ಇದೆ, ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ಅಂತ. ಇನ್ನ ಇಫ್ ಯು ಆರ್ ನಾಟ್ ವೆರಿ ಕನ್ವಿನ್ಸ್ಡ್, ಇಫ್ ಯು ಆರ್ ನಾಟ್ ಶೂರ್ ವೆದರ್ ಇಟ್ ವಿಲ್ ವರ್ಕ್ ಆರ್ ನಾಟ್, ಆ ತರ ಒಂದು ಡ್ಯುಯಲ್ ಮೈಂಡ್ ಸೆಟ್ ಇದ್ರೆ ಇಂಡಿಯಾದಲ್ಲಿ ಅದಕ್ಕೆ 30 days ರಿಟರ್ನ್ ಪಾಲಿಸಿ ಇದೆ. ಸೊ ನಿಮ್ಗೆ ಡಿವೈಸ್ ಬೇಡ ಅಂತಾದ್ರೆ ಯು ಕ್ಯಾನ್ ರೈಸ್ ದಟ್ ರಿಟರ್ನ್ ರಿಕ್ವೆಸ್ಟ್ ಇನ್ ದ ವೆಬ್ಸೈಟ್ ಅಂಡ್ ಯುವರ್ ಮನಿ ವಿಲ್ ಬಿ ಕ್ರೆಡಿಟೆಡ್ ಬ್ಯಾಕ್. ಔಟ್ಸೈಡ್ ಇಂಡಿಯಾ ಅದು 15 ದಿನ ಇದೆಯಂತೆ, ಬಟ್ ಇಂಡಿಯಾದಲ್ಲಿ 30 days ಇದೆ ಅದರದ್ದು. ಸೊ ಅದು ದಟ್ ವೇ ಇಟ್ ಈಸ್ ಟೋಟಲಿ ರಿಸ್ಕ್ ಫ್ರೀ ಇದೆ. ಸೊ ಎನಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ನಾವು ಬೀಜ ಬಿತ್ತಿದ್ರೇನೆ ಮರ ಆಗುವಂಥದ್ದು. ಸೊ ವಿ ನೀಡ್ ದಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಅದನ್ನು ಹಾಕ್ಲೇಬೇಕಾಗತ್ತೆ. ಅದರ ಜೊತೆಗೆ ನಮ್ಮ ಎಫರ್ಟು, ನಮ್ಮ ಇಂಟೆನ್ಷನು ದುಡ್ಡು ಮಾಡೋದು ಅಂತ ಇರಬಾರ್ದು. ಮೇನ್ ಇಂಟೆನ್ಷನು ಇಟ್ ಶುಡ್ ಬಿ ಟು ಹೀಲ್ ಅದರ್ಸ್, ಟು ಹೆಲ್ಪ್ ಅದರ್ಸ್. ಅದು ನಮ್ಮ ಮೇನ್ ಇಂಟೆನ್ಷನ್ ಇಟ್ಕೊಂಡು ಇದೊಂದು ಟೂಲ್ ತರ ನಾವು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಮತ್ತೆ ಒಂದು ಸಲ ನೀವು ತಗೊಂಡ್ರೆ, ಸಿನ್ಸ್ ಇಟ್ ಇಸ್ ಲೈಫ್ ಟೈಮ್, ಯು ಕ್ಯಾನ್ ಯೂಸ್ ದಟ್ ಡಿವೈಸ್ ಫಾರ್ ಲೈಫ್ ಲಾಂಗ್, ಆ ತರ ಇದೆ. ಅಂಡ್ 2 years ತನಕ ಅದ್ರದ್ದು ಏನಾದ್ರು ಸಮಸ್ಯೆ ಇದ್ರೆ ಆ ಡಿವೈಸ್ಗೆ ಯು ವಿಲ್ ಗೆಟ್ ಬ್ಯಾಕ್ ದ ಡಿವೈಸ್, ಅದು ರಿಪ್ಲೇಸ್ ಮಾಡ್ತಾರೆ, ಆ ತರದ್ದು ಕೂಡ ವ್ಯವಸ್ಥೆ ಇದೆ. ಸೊ ಇದಿಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ನಾನೊಂದು 5-10 ನಿಮಿಷ ಮಾತಾಡ್ಬೋದು. ಐ ಆಮ್ ಸ್ಟಾಪಿಂಗ್ ದ ರೆಕಾರ್ಡಿಂಗ್. ಥ್ಯಾಂಕ್ ಯು ಆಲ್.